ಬ್ರಾಹ್ಮಣ ಸೌಮ್ಯದರ್ಶನಾ, ಬ್ರಾಹ್ಮಣ ಸೌಮ್ಯದರ್ಶನಾ, ನೋಡಿದ್ರೆ ಉದ್ವೇಗ ಬರುವಂತೆ ಇರಬಾರದು. ಒಬ್ಬ ಬ್ರಾಹ್ಮಣನನ್ನು ನೋಡಿದ್ರೆ ಹೆದರಿಕೆ ಆಗತ್ತೆ ಅಂತಂದರೆ ಅದು ಅವರಲ್ಲಿ ನೈತಿಕತೆ ಇಲ್ಲದೆ ಇರೋದರಿಂದ ಮಾತ್ರ ಹೆದರಿಕೆ ಆಗಬೇಕೇ ವಿನಃ ಮುಖವೇ ಭಯಂಕರವಾಗಿ ಇರಬಾರದು. ಮುಖ ಭಯಂಕರವಾಗಿ ಇರಬಾರದು ಅಂತ ಹೇಳಿದರೆ ಅವನು ಎಲ್ಲರನ್ನು ಪ್ರೀತಿಸಬೇಕು, ಅವರನ್ನು ನೋಡಿದ್ರೆ ಯಾರಿಗೂ ಭಯ ಆಗಬಾರದು, ಆ ತರಹ ಇರಬೇಕು. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಎದುರುಗಡೆ ಇರುವವ ಒಳ್ಳೆಯ ವೈರಾಗ್ಯದಿಂದಲೋ ಅಥವಾ ಸದ್ಗುಣದಿಂದಲೋ ಇದ್ದರೆ ದುರ್ಗುಣಿಗೋ ಅಥವಾ ವೈರಾಗ್ಯ ಇಲ್ಲದವನಿಗೋ ಒಂದು ಭಯ ಆಗಲಿಕ್ಕೆ ಶುರು ಆಗುತ್ತೆ. ನೈತಿಕತೆ ಇಲ್ಲದೆ ಹೋದರೆ, ನೈತಿಕತೆ ಇರುವವರನ್ನು ನೋಡಿದ್ರೆ ಭಯ, ಸಿಟ್ಟು ಮೊದಲಾದವುಗಳಾಗ್ತಾ ಇರುತ್ತೆ. ಅದು ಬಿಟ್ಟು ಫಸ್ಟ್ ಅಪಿಯರೆನ್ಸಲ್ಲಿ ಅಥವಾ ನಮ್ಮಲ್ಲಿ ಏನೂ ದೋಷ ಇಲ್ಲದೆ ಹೋದರೆ ಎದುರುಗಡೆ ಇರುವವರು ಭಯಂಕರರಾಗಿ ಕಾಣಬಾರ್ದು. ಆ ತರಹ ಇರಬೇಕು. ಅನುದ್ವೇಗಕರಾನೃಣಾಂ ಸತ್ವತೋ ನಾಗ್ನಿದೂಷಿತಾ. ಇನ್ನು ಅಗ್ನಿ ಮೊದಲಾದವುಗಳಲ್ಲಿ ವಿಪರೀತವಾದ ವರ್ತನೆಯನ್ನು ಮಾಡಿ ಮೈ, ಕೈ, ಮುಖ, ಕಾಲುಗಳನ್ನು ಸುಟ್ಕೊಂಡಿರಬಾರ್ದು. ಅಗ್ನಿಯಲ್ಲಿ ಬಹಳ ಎಚ್ಚರದಿಂದ ಕೆಲಸವನ್ನು ಮಾಡಿ ಆ ಅಗ್ನಿಯಲ್ಲಿ ದೇವ ಅಭಿವ್ಯಕ್ತ ಆಗಬೇಕೇ ವಿನಃ ಆ ಅಗ್ನಿಯಲ್ಲಿ ಯದ್ವಾ ತದ್ವಾ ಮುಂದುವರೆದು ಪ್ರಮಾದದಿಂದ, ಅಜಾಗರೂಕತೆಯಿಂದ ದೋಷ ಮೈಯಲ್ಲಿ ಅದು ತೋರಿರಬಾರದು. ಪ್ರಗೃಹ್ಯ ಚೇಪ್ಸಿತಂ ದಂಡಂ ಉಪಸ್ಥಾಯ ಚ ಭಾಸ್ಕರಂ ಸಮ್ಯಕ್ ಗುರುಂ ತಥಾ ಪೂಜ್ಯ ಚರೇದ್ಭೈಕ್ಷಂ ಯಥಾ ವಿಧಿ. ಇಂಥವರು 3 ಜನ ಭಿಕ್ಷೆಯನ್ನು ಬೇಡಬೇಕು. ಭಿಕ್ಷೆ ಯಾಕೆ ಬೇಡಬೇಕು ಅಂತಂದರೆ ಅದು ಅಹಂಕಾರದ ಉತ್ಕಟವಾದ ದಮನ. ಅದು ಅದಕ್ಕಾಗಿ ಭಿಕ್ಷೆಯನ್ನು ಬೇಡಬೇಕು ಅಂತ. ಬಹಳ ಹಿಂದೆ ಭಿಕ್ಷೆಯನ್ನು ಯಾರು ಬೇಡೋದು ಅಂತಂದರೆ ಜ್ಞಾನಿಗಳು ಬೇಡಬೇಕು ಭಿಕ್ಷೆಯನ್ನು. ಯಾಕೆಂದರೆ ನನಗೆ ಜ್ಞಾನವೂ ಇದೆ, ಹಣವೂ ಇದೆ ಅಂತ ಆಗಬಾರದು. ಅಹಂಕಾರದ ದಮನ ಇರುತ್ತೆ. ಒಬ್ಬನಿಗೇನೆ ಜ್ಞಾನವೂ ಅಹಂಕಾರವೂ ಸೇರಿಬಿಟ್ರೆ, ಇದು ಜ್ಞಾನವೂ ಮತ್ತು ಧನವೂ ಸೇರಿಬಿಟ್ರೆ ಎರಡರಿಂದಲೂ ಅಹಂಕಾರ ಬರುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಮೊದಲು ಅವರನ್ನು ಭಿಕ್ಷೆ ಬೇಡಬೇಕು. ಭಿಕ್ಷೆ ಬೇಡಿದಾಗ ವಿನಯ ಮೈಗೂಡುತ್ತೆ, ಕಷ್ಟ ಸಹಿಷ್ಣುತೆ ಮೈಗೂಡುತ್ತೆ, ಸುಖದಲ್ಲಿ ಮೈಮರೆಯದೇ ಇರುವಿಕೆ ಅನ್ನೋದಿರುತ್ತೆ. ಇವುಗಳೆಲ್ಲ ಇರುತ್ತೆ. ನಿನ್ನೆ ಒಂದು ಮಾತಿಗೆ ಅದೇ ಬಂತು. ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ರಾಜಾದಿಪುತ್ರ ಪರಿಪಾಲನಾಧ್ಯಾಯ ಅಂತ ಒಂದು ಅಧ್ಯಾಯವನ್ನೇ ಕೊಟ್ಟಿದ್ದಾನೆ. ದೊಡ್ಡ ಸೆಲೆಬ್ರಿಟಿಗಳು ಅಥವಾ ರಾಜರು, ಅಮಾತ್ಯರು ಅವರೆಲ್ಲ ತಮ್ಮ ಮಕ್ಕಳನ್ನು ಎಷ್ಟು ಡಿಸ್ಟೆನ್ಸಲ್ಲಿ ಬೆಳೆಸಬೇಕು ಅಂತ. ಅವನ ಕಾಲದ ತನಕದ ಎಲ್ಲ ಮಂತ್ರಿಗಳ, ನೀತಿಶಾಸ್ತ್ರಜ್ಞರ ಮತವನ್ನು ಅಲ್ಲಿ ಅನುವಾದ ಮಾಡಿದ್ದಾನೆ. ಕಡೆಗೆ ತನ್ನದೊಂದು ಅಭಿಪ್ರಾಯವನ್ನು ಹೇಳ್ತಾನೆ. ಅದು ಸಹಜ, ಅವನು ಚಾಣಕ್ಯನ, ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಭಾವ. ಅದರಲ್ಲಿ ಅವನು ಹೇಳ್ತಾನೆ, ದೂರ ಇಟ್ಟುಕೊಂಡ್ರು ಅಂತ ಹೇಳಿದರೆ ತಂದೆಯ ಪ್ರೀತಿಯಿಂದ ವಂಚಿತನನ್ನಾಗಿ ಮಾಡಿದ ಹಾಗಾಗತ್ತೆ. ಹತ್ತಿರ ಇಟ್ಟುಕೊಂಡ್ರೆ ತಂದೆಯ ವ್ಯವಹಾರದಲ್ಲಿ ಮೂಗು ತೂರಿಸ್ತಾನೆ. ಏನು ಮಾಡಬೇಕು ಅಂತ. ಈ ತರಹದ ಗಂಭೀರವಾದ ಪ್ರಶ್ನೆಯನ್ನು ತೆಗೆದುಕೊಂಡು ಮಾಡುವುದು. ಅವತ್ತಿನ ಕಾಲದಲ್ಲಿ ನೋಡಿ, ಅವನು ಯಾರು ಬೇಕಾರಾಗಿರಲಿ ಭಿಕ್ಷೆ ಬೇಡಬೇಕು. ಅವನು ಯಾರು ಬೇಕಾದರೂ ಆಗಿರಲಿ, ಸ್ಟಿಂಕಿಂಗ್ ರಿಚ್ ಅಂತಾರಲ್ಲ, ಆ ತರಹ ಇದ್ದರೂ ಅವನೇನು ಮಾಡಬೇಕು? ಭಿಕ್ಷೆ ಬೇಡಬೇಕು, ಗುರುಗಳ ಸೇವೆ ಮಾಡಬೇಕು, ಚಳಿ ಮಳೆ ಗಾಳಿಗಳನ್ನು ಸಹಿಸಬೇಕು, ಅಧ್ಯಯನ ಮಾಡಬೇಕು. ಹಾಗೆ ಓದಿದ್ದು ಮೈಗೆ ಹಿಡಿಯುತ್ತೆ. ಇಲ್ಲ ಅಂತಂದರೆ ವಿನಯಾದಿಗಳಿರೋದಿಲ್ಲ. ಭವತ್ಪೂರ್ವಂ ಚರೇದ್ಭೈಕ್ಷಂ ಉಪನೀತೋ ದ್ವಿಜೋತ್ತಮಃ ಭವತಿ ಭಿಕ್ಷಾಂದೇಹಿ ಅಂತ ಬ್ರಾಹ್ಮಣ ಹೇಳಬೇಕು. ಅಲ್ಲಿ ಭವತಿ ಅಂದರೆ ಪೂಜ್ಯಳೇ ಅಂತ. ಅವನು ಹೆಣ್ಣಿನ ಹತ್ತಿರವೇ ಭಿಕ್ಷೆ ಇಸ್ಕೊಳ್ಬೇಕು ಹೋಗಿ. ಭವನ್ ಮಧ್ಯಂತು ರಾಜನ್ಯೋ ವೈಶ್ಯಸ್ತು ಭವದುತ್ತರಂ.
ಕ್ಷತ್ರಿಯನಾದವನು ಭವನ್ ಮಧ್ಯಂ ಭಿಕ್ಷಾಂ ಭವತಿ ದೇಹಿ ಅನ್ಬೇಕು. ಇನ್ನು ವೈಶ್ಯನಾದವನು ಭಿಕ್ಷಾಂ ದೇಹಿ ಭವತಿ ಅನ್ಬೇಕು. ಭವತಿ ಭಿಕ್ಷಾಂ ದೇಹಿ ಅನ್ನುವವನು ಬ್ರಾಹ್ಮಣ. ಅವರು ಒಟುವಾಗಿದ್ದಾಗ ಆ ರೀತಿ ಬೇಡಬೇಕು. ಮಾತರಂ ವಾ ಸ್ವಸಾರಂ ವಾ ಮಾತರು ವಾ ಭಗಿನೀಂ ನಿಜಾಂ ಭಿಕ್ಷೇತ ಭೈಕ್ಷಂ ಪ್ರಥಮಂ ಯಾಚೈನಂ ನಾವಮಾನಯೇತ್. ಮೊದಲು ಮುಂಜಿಯಾದ ಕೂಡಲೇ ಭಿಕ್ಷೆಗೆ ತಯಾರಾಗಿಬಿಡಬೇಕು. ಅವತ್ತೇನು ಮೊದಲಿನ ಊಟವೇ ಭಿಕ್ಷೆ. ಸರಿ, ಯಾರನ್ನು ಕೇಳಬೇಕು? ಯಾರ್ಯಾರೋ ಕೈನಲ್ಲಿ ಹಾಕಿಸ್ಕೊಳ್ಳೋದಲ್ಲ. ಮೊದಲು ಸಾಂಕೇತಿಕವಾಗಿ ವೈದಿಕರ ಹತ್ತಿರ ಹಾಕಿಸ್ತಾರೆ. ಋಗ್ವೇದ ಮಧೀಶ್ವ, ಯಜುರ್ವೇದ ಮಧೀಶ್ವ, ಸಾಮವೇದ ಮಧೀಶ್ವ ಅಂತ ಹೇಳಿ ಬ್ರಾಹ್ಮಣರು ಅಕ್ಕಿಯನ್ನು ಸಾಂಕೇತಿಕವಾಗಿ ಇವತ್ತು ಹಾಕೋದಿದೆ. ಅದು ಅತ್ಯಂತ ಯೋಗ್ಯವಾದ ಕ್ರಮ. ಆದರೆ ಅವತ್ತಿನ ಕಾಲದಲ್ಲಿ ಹೇಗಿತ್ತು ಅಂತ, ಇವತ್ತು ಸಾಂಕೇತಿಕವಾಗಿ ಹಾಗೆ ಹೌದು, ಅವತ್ತಿನ ಕಾಲದಲ್ಲಿ ಹೇಗೆ ಇತ್ತು ಅಂತಂದರೆ ಮೊದಲು ತಾಯಿಯನ್ನು ಬೇಡಬೇಕು. ಭಿಕ್ಷೆ ಅಲ್ಲಿಂದಲೇ ಚುರು. ಇವರೆಲ್ಲ ಬುದ್ಧನ ಕಥೆಯಲ್ಲಿ ಬಂತು. ಬುದ್ಧ ಬಂದು ತನ್ನ ಅರಮನೆಯ ಮುಂದೆ, ಅಂದರೆ ಸಿದ್ಧಾರ್ಥ ಇದ್ದವ ಬುದ್ಧ ಆಗಿ ತನ್ನ ಅರಮನೆಯ ಮುಂದೆ ನಿಂತು ಭಿಕ್ಷೆ ಕೇಳಿದ ಅಂತ. ಇದು ಅತ್ಯಂತ ಕಾಮನ್ ಪ್ರೊಸೀಜರ್ ಆಗಿತ್ತು ಅವತ್ತಿನ ಕಾಲದಲ್ಲಿ. ತಾಯಿಯನ್ನೇ ಭಿಕ್ಷೆ ಕೇಳಬೇಕು ಮೊದಲು, ಅಥವಾ ಸ್ವಸಾರಂ ವಾ ಅಕ್ಕ ಅಥವಾ ತಂಗಿ. ಭಗಿನೀಂ ನಿಜಾಂ ಭಿಕ್ಷೇತ ಭೈಕ್ಷಂ ಪ್ರಥಮಂ, ಮೊದಲು ಭಿಕ್ಷೆ ಕೇಳಬೇಕು. ಅಲ್ಲ, ಅವರು ಅವಮಾನ ಮಾಡೋರಾಗಿದ್ದರೆ ಒಟ್ಟಾರೆ ಯಾಚೈನಂ ನಾವಮಾನಯೇತ್, ಒಟ್ಟಾರೆ ಯಾರು ಅವಮಾನ ಮಾಡೋದಿಲ್ವೋ ಅವ್ರನ್ನ ಕೇಳಪ್ಪ ಭಿಕ್ಷೆಯನ್ನು. ಹೀಗಿರಬೇಕು. ಸುವರ್ಣಂ ರಜತಂ ಚಾನ್ನಂ ಸಾ ಪಾತ್ರೆ ಅಸ್ಯ ವಿನಿರ್ದಿಶೇತ್ ಸಮಾದೃತ್ಯ ತಥೋ ಭೈಕ್ಷ್ಯಂ ಯಾವದರ್ಥಂ ಅಮಾಯಯ. ಅವಳು ಮೊದಲಿಗೆ ಯಾವ ಪಾತ್ರೆಯಲ್ಲೂ ಕೊಡಬಹುದು, ಆಮೇಲೆ ಮಣ್ಣಿನ ಮಡಿಕೆಯೇ ಆಗಬೇಕು. ಸಮಾದೃತ್ಯ ತಥೋ ಭೈಕ್ಷ್ಯಂ ನಿವೇದ್ಯ ಗುರವೇಶ್ನೀಯಾತ್ ಆಚಮ್ಯ ಪ್ರಾಂಗ್ಮುಖ ಶುಚಿ. ಆಮೇಲೆ ಗುರುಗಳಿಗೆ ನಿವೇದನೆ ಮಾಡಿ ಆಮೇಲೆ ಪ್ರಾಂಗ್ಮುಖನಾಗಿ ಕುಳಿತು ಅದನ್ನು ಉಣ್ಣಬೇಕು. ಆಯುಷ್ಯಂ ಪ್ರಾಂಗ್ಮುಖೋ ಭುಂಕ್ತೆ ಯಶಸ್ಯಂ ದಕ್ಷಿಣಾಮುಖ ಶ್ರಿಯಂ ಪ್ರತ್ಯಂಗುಖೋ ಭುಂಕ್ತೆ ಋತಂ ಭುಂಕ್ತ ಉದನ್ಮುಖ. ಯಾವ ದಿಕ್ಕಿಗೆ ತಿರ್ಕೊಂಡು ಊಟ ಮಾಡಬೇಕು, ಯಾವ ದಿಕ್ಕಿಗೆ ಬೇಕಾದರೂ ತಿರ್ಕೊಳ್ಬಹುದು. ಅದೇನು ಸಂಧ್ಯಾ ವಂದನೆಗೆ ಕೂಡುವ ಹಾಗೆ ದಕ್ಷಿಣಕ್ಕೆ ತಿರ್ಕೊಂಡು ಮಾಡಬಾರದು ಅಂತ ಇಲ್ಲ. ಆಚಮನ ಯೋಗ್ಯವಾದ ದಿಕ್ಕು ಎರಡೇ, ಒಂದು ಪೂರ್ವ ಇನ್ನೊಂದು ಉತ್ತರ. ಎರಡರ ಕಡೆಗೆ ತಿರುಗಿಕೊಂಡೇ ಆಚಮನ ಮಾಡಬೇಕು. ಅರ್ಘ್ಯ ಪ್ರದಾನ ಮಾಡಬೇಕಾದರೂ ನೀವು ಪೂರ್ವ ದಿಕ್ಕಿಗೆ ತಿರುಗಬೇಕು, ಒಂದೋ ಪಶ್ಚಿಮಕ್ಕೆ ತಿರುಗಬೇಕು. ಬೆಳಗ್ಗೆ ಪೂರ್ವ, ಆಮೇಲೆ ಪಶ್ಚಿಮ, ಹೀಗೆ. ಆದರೆ ಊಟ ಯಾವ ದಿಕ್ಕಿನಲ್ಲಿ ಕೂತ್ಕೊಂಡು ಮಾಡಬೇಕು, ಯಾವ ದಿಕ್ಕಿನಲ್ಲಿ ಕೂತ್ಕೊಂಡ್ರೂ ಚಿಂತೆ ಇಲ್ಲ ಅಂತಾರೆ. ಆಯುಷ್ಯಂ ಪ್ರಾಂಗ್ಮುಖೋ ಭುಂಕ್ತೆ, ಪೂರ್ವ ದಿಕ್ಕಿಗೆ ತಿರುಗಿಕೊಂಡು ಊಟ ಮಾಡಿದರೆ ಆಯುಷ್ಯ ಸಿಗತ್ತೆ. ಯಶಸ್ಯಂ ದಕ್ಷಿಣಾಮುಖ, ದಕ್ಷಿಣ ದಿಕ್ಕಿಗೆ ತಿರುಗಿಕೊಂಡು ಮಾಡಿದರೆ ಯಶಸ್ಸು. ಶ್ರಿಯಂ ಪ್ರತ್ಯಂಗುಖೋ ಭುಂಕ್ತೆ, ಪಶ್ಚಿಮ ದಿಕ್ಕಿಗೆ ತಿರುಗಿಕೊಂಡು ಮಾಡಿದರೆ ಸಂಪತ್ತು. ಋತಂ ಭುಂಕ್ತ ಉದಂಗುಖ, ಉತ್ತರ ದಿಕ್ಕಿಗೆ ಮಾಡಿಕೊಂಡ್ರೆ ಯಥಾರ್ಥವಾದ ಜ್ಞಾನ ಬರುತ್ತೆ. ಇದು ಅರ್ಥವಾದ. ನೀವು ಊಟ ಮಾಡುವಾಗ ಈ ಎಲ್ಲ ಗುಣಗಳು ಬರಲಿ ಅಂತ ಹೇಳಿ ಊಟ ಮಾಡಿ ಅಂತ. ಈ ಪರಿಷೇಕದ ಮಂತ್ರದಲ್ಲಿ ವಸ್ತುತಃ ಅದು ಯಜ್ಞದಲ್ಲಿ ಪ್ರೋಕ್ಷಣ ಅಂತ ಕರಿತಾ ಇದ್ರು. ಪಶುಂ ಪ್ರೋಕ್ಷಯತಿ, ಶುದ್ಧಿ ಮಾಡುವ ಪ್ರಕ್ರಿಯೆ. ಆ ಪ್ರೋಕ್ಷಣ ಅನ್ನುವ ಕ್ರಿಯೆ ಏನಿದೆ ಇವತ್ತು ಎಲ್ಲರಿಗೂ ಕೂಡ ಪರಿಷೇಕ ಅನ್ನುವ ಕ್ರಿಯೆಯಾಗಿ ಬದಲಾಗಿದೆ. ಪರಿಷೇಕ ಮಾಡ್ರಿ ಅಂತ ಹೇಳಿದರೆ ಅದನ್ನು ಶುದ್ಧಿ ಮಾಡೋದು ಅಂತ ಅರ್ಥ. ಏನು ಶುದ್ಧಿ ಮಾಡೋದು? ಋತಂತ್ವಾ ಸತ್ಯೇನ ಪರಿಶಿಂಚಾಮಿ ಅಂತ ಹೇಳ್ತಾರೆ. ಋತಂತ್ವ, ಈ ಅನ್ನಾಭಿಮಾನಿ ದೇವತೆ ಏನಿದ್ದಾನೆ ಅವನು ಋತ, ಯಥಾರ್ಥ ಜ್ಞಾನವನ್ನು ಕೊಡುವವ.
ಸತ್ಯೇನ ಪರಿಶಿಂಚಾಮಿ, ಈ ಅನ್ನವನ್ನು ಉಂಡು ಯೋಗ್ಯವಾದ ಕೆಲಸವನ್ನು ಮಾಡಿ ಮತ್ತೆ ಋತವನ್ನು ಪಡೆಯುತ್ತೇನೆ ಅಂತ ಅದರ ಅಭಿಪ್ರಾಯ.